ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಈ ವಿಡಿಯೋದ ಉದ್ದೇಶ ಗ್ರಹಣ ವಿಶೇಷಾಂಕ ಎನ್ನುವುದಾಗಿ. ಗ್ರಹಣ ಅಂದ ಕೂಡಲೇ ಸಾಮಾನ್ಯವಾಗಿ ಎಲ್ಲರೂ ಭಯಭೀತರಾಗುತ್ತಾ ಇದ್ದೇವೆ, ಏನೋ ಆಗಿಬಿಡುತ್ತೆ ಇತ್ಯಾದಿ. ಅದಕ್ಕೆ ಸರಿಯಾಗಿ ಅನೇಕ ಮಂದಿ ಇದರ ಬಗ್ಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಈ ಕಾರಣದಿಂದ ಗ್ರಹಣದ ಆಚರಣೆ, ಅದರ ಹಿನ್ನೆಲೆ ಮತ್ತು ಹೇಗೆ ನಾವು ಅದನ್ನು ಅನುಷ್ಠಾನ ಮಾಡಬೇಕು ಮತ್ತು ಅದರಿಂದ ಏನು ಪರಿಣಾಮಗಳು, ಪರಿಹಾರ ಏನು ಇತ್ಯಾದಿಗಳು. ಆತ್ಮೀಯರೇ, ಗ್ರಹಣ ಎನ್ನುವಂಥದ್ದು ಖಗೋಳದಲ್ಲಿ ಸಂಭವಿಸುವ ಒಂದು ಸಾಮಾನ್ಯವಾದಂತಹ ಪ್ರಕ್ರಿಯೆ. ಹಾಗಂತ ಮನುಷ್ಯನ ಮೇಲೆ, ಜೀವರಾಶಿಯ ಮೇಲೆ, ಜಗತ್ತಿನ ಮೇಲೆ ಅದರ ಪರಿಣಾಮ ಇಲ್ಲವೋ ಕೇಳಿದರೆ ಖಂಡಿತ ಉಂಟು. ಯಾಕೆಂದರೆ ಪ್ರತಿನಿತ್ಯದ ಆಗುಹೋಗುಗಳು ನಡೆಯುತ್ತಾ ಇರುವುದು ಗ್ರಹಾಧೀನವಾಗಿಯೇ ಎನ್ನುವುದಾಗಿ ಶಾಸ್ತ್ರಸಮ್ಮತ. ಜೊತೆಗೆ ನಾವು ಈಗ ಅದನ್ನು ಆಧುನಿಕವಾಗಿ ಹೇಗೆ ಗ್ರಹಿಸಬಹುದು ಅಂತಂದರೆ, ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ಯಾವುದೋ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿದೆ ಎನ್ನುವುದನ್ನಂತೂ ಖಂಡಿತವಾಗಿ ನಾವು ಒಪ್ಪಬಹುದಾದ ಒಂದು ವಿಷಯ. ಹಾಗಾದರೆ ಯಾವ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತ ಹೇಳಿದರೆ, ಬಹಳ ಸುಲಭದಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ, ಖಗೋಳದಲ್ಲಿ ಅಂದರೆ ಗಗನಮಂಡಲದಲ್ಲಿ ಇರಬಹುದಾದಂತಹ ತಮ್ಮ ಕಕ್ಷೆಯಲ್ಲಿ ಸಂಚಾರ ಮಾಡಬಹುದಾದಂತಹ ಅನೇಕ ಗ್ರಹರ ಒಂದು ಪ್ರಭಾವ ತಮ್ಮನ್ನು ನಿಯಂತ್ರಿಸ್ತಾ ಇದೆ ಎನ್ನುವಂಥದ್ದಂತೂ ಸ್ಪಷ್ಟ. ಇದರಲ್ಲಿ ಪ್ರಧಾನವಾಗಿ ನಾವು 9 ಗ್ರಹರನ್ನು ತೆಗೆದುಕೊಳ್ಳುತ್ತೇವೆ. ಗ್ರಹಣ ಸಂಭವಿಸಿದಾಗ ಒಂದು ರೀತಿಯ ವಿಕಿರಣ ಪ್ರಕ್ರಿಯೆ ಪ್ರಕೃತಿಯಲ್ಲಿಯೇ ಜರುಗುವ ಕಾರಣ ಅದು ಜೀವರಾಶಿಯ ಮೇಲೆ ನೇರವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಂತ ಯಾವ ಕಾರಣಕ್ಕೂ ಭಯಭೀತರಾಗಬೇಕಾದಂತಹ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಈ ಗ್ರಹಣದ ಆಚರಣೆ ಕುರಿತು ಶಾಸ್ತ್ರೀಯವಾದಂತಹ ಒಂದು ಹಿನ್ನೆಲೆ, ಇದಕ್ಕೆ ಇರಬಹುದಾದಂತಹ ಒಂದು ನೋಟ, ಇದನ್ನು ನಿಮ್ಮ ಮುಂದೆ ಇಡುವುದಾದರೆ, ಫಾಲ್ಗುಣ ಶುಕ್ಲ ಪೂರ್ಣಿಮಾ ದಿನಾಂಕ 3/3/2026 ಮಂಗಳವಾರ ಮಧ್ಯಾಹ್ನ 3:13 ಸರಿಯಾಗಿ ಕೇತುಗ್ರಸ್ತ ಚಂದ್ರಗ್ರಹಣ ಉಂಟಾಗುತ್ತೆ. ಗ್ರಸ್ತೋದಯ ಚಂದ್ರಗ್ರಹಣ ಎನ್ನುವುದಾಗಿ ಇದಕ್ಕೆ ವಿಶೇಷವಾದಂತಹ ಹೆಸರನ್ನು ಕೊಡಬಹುದಾಗತ್ತೆ. ಯಾಕೆಂದರೆ ಈ ಗ್ರಹಣದ ಕಾಲದಲ್ಲಿಯೇ ಕೊನೆಗೆ ಚಂದ್ರನ ಉದಯವೂ ಕೂಡ ಆಗತ್ತೆ. ಸ್ಪರ್ಶಕಾಲ 3:13 ಮಧ್ಯಾಹ್ನ, ಮಧ್ಯಕಾಲ ಸಂಜೆ 5 ಗಂಟೆ, ಮೋಕ್ಷಕಾಲ ಸಂಜೆ 6:47. ಒಟ್ಟು ಗ್ರಹಣ ಕಾಲ 3:33 ಇದನ್ನು ನಾನು ಬೆಂಗಳೂರಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಇದನ್ನು ಗಮನಿಸಿ ಹೇಳ್ತಾ ಇದ್ದೇನೆ. ಇನ್ನು ಚಂದ್ರೋದಯ ಕಾಲ 6:28. ಇದಾದ ಬಳಿಕವೂ ಗ್ರಹಣ ಕಾಲ ಸರಿಸುಮಾರಾಗಿ ಒಂದು 15-20 ನಿಮಿಷಗಳ ಕಾಲ ಇರುತ್ತೆ. ಹಾಗಾಗಿ ಇದು ಗ್ರಸ್ತೋದಯ ಚಂದ್ರಗ್ರಹಣ ಎನ್ನುವುದಾಗಿ ಹೇಳಬಹುದಾಗತ್ತೆ. ಪ್ರಾತಃ ಕಾಲ ಸೂರ್ಯೋದಯ 6:36. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕೆಲವರು ಕೇಳ್ತಾರೆ ಭೋಜನಾದಿಗಳನ್ನು ನಾವು ಎಷ್ಟೊತ್ತಿಗೆ ಮಾಡಬಹುದು ಎನ್ನುವುದಾಗಿ. ಆಹಾರ ಕುರಿತಾಗಿ ನಾನು ಯಾವುದೇ ವಿಶೇಷ ನಿಯಮಗಳನ್ನು ಇದುವರೆಗೆ ಹೇಳಿದವನಲ್ಲ. ಕಾರಣ ಯಾಕೆಂದರೆ ಅವರ ವೈಯಕ್ತಿಕವಾದಂತಹ ವಿಷಯ. ಇಲ್ಲಿ ಕೆಲವರ ದೇಹಸ್ಥಿತಿ, ಕೆಲವರ ಮನಸ್ಥಿತಿ ಇತ್ಯಾದಿಗಳನ್ನೆಲ್ಲವನ್ನು ನಾವು ಗಮನಿಸಬೇಕಾಗತ್ತೆ. ಅನಾರೋಗ್ಯ ಪೀಡಿತರು, ಅವರಿಗೆ ನಾವು ಹೆಚ್ಚಿನದ್ದಾದಂತಹ ಹೇರಿಕೆಯನ್ನು ಇಲ್ಲಿ ಮಾಡುವ ಹಾಗಿಲ್ಲ. ಆದರೆ ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ, ಸೂರ್ಯೋದಯದ ನಂತರ ಚಂದ್ರ ಗ್ರಹಣ ಮುಗಿಯುವಲ್ಲಿಯವರೆಗೆ ಭೋಜನಾದಿಗಳು ನಿಷೇಧ ಅಂತ ಹೇಳುತ್ತೆ. ಅದನ್ನು ನಾನು ಸ್ವಲ್ಪ ಲೆಕ್ಕಾಚಾರವನ್ನು ಹಾಕಿ ಆ ಪ್ರಕಾರವಾಗಿ ಸೂಚಿಸುವುದಾದರೆ, ಸರಿಸುಮಾರಾಗಿ ಮಧ್ಯಾಹ್ನ 12 ಗಂಟೆಯಿಂದ 12:30 ಒಳಗೆ ಭೋಜನಾದಿಗಳನ್ನು ನಾವು ಆಹಾರಾದಿಗಳನ್ನು ಸ್ವೀಕಾರ ಮಾಡಬಹುದು. ಆ ಬಳಿಕ ಉಪವಾಸ ಮಾಡುವುದು ಅತ್ಯಂತ ಒಳಿತು. ನಂತರ 6:47 ಸಂಜೆ ಚಂದ್ರಗ್ರಹಣ ಮುಕ್ತಾಯವಾಗುತ್ತೆ. ಆವಾಗ ಶುದ್ಧ ಮಂಡಲ ಸ್ನಾನ ಎನ್ನುವುದಾಗಿ ಕರೆಯುತ್ತೇವೆ. ಅದನ್ನು ಪೂರೈಸಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಆ ಬಳಿಕ ಆಹಾರವನ್ನು ಹೊಸತಾಗಿ ಸಿದ್ಧ ಮಾಡಿ ಸ್ವೀಕಾರ ಮಾಡುವುದು ಒಳ್ಳೆಯದು. ಮೊದಲೇ ಸಿದ್ಧ ಮಾಡಿಟ್ಟಂತಹ ಆಹಾರ ಆನಂತರ ಉಪಯೋಗಕ್ಕೆ ಅಷ್ಟೊಂದು ಒಳಿತಲ್ಲ.
ಇದು ದೇಹದ ಮೇಲೆ ಅನೇಕ ದುಷ್ಪರಿಣಾಮಗಳನ್ನು ಉಂಟು ಮಾಡಬಹುದು ಎನ್ನುವ ಕಾರಣಕ್ಕೆ. ಇನ್ನು ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಅಂದರೆ, ಸ್ಪರ್ಶ ಕಾಲದಲ್ಲಿ ಸ್ನಾನ, ಆನಂತರ ಜಪ, ಯಾವ ಯಾವ ಮಂತ್ರಗಳ ಉಪದೇಶವನ್ನು ನೀವು ತೆಗೆದುಕೊಂಡಿದ್ದೀರೋ ಆ ಎಲ್ಲ ಸ್ತೋತ್ರಗಳನ್ನು ಜಪಿಸ್ತಾ ಇರುವಂಥದ್ದು. ಜೊತೆಗೆ ನಾನು ಸಂಚಿಕೆಯ ಕೊನೆಯಲ್ಲಿ ಒಂದಷ್ಟು ಮಂತ್ರಗಳನ್ನು ಹೇಳ್ತೇನೆ, ಬೀಜ ಮಂತ್ರಗಳನ್ನು, ಅದನ್ನು ಜಪಿಸುವುದು ಕೂಡ ಅತ್ಯಂತ ಶ್ರೇಯಸ್ಕರ. ಮಧ್ಯಕಾಲಾನಂತರ ಪಿತೃತರ್ಪಣಾದಿಗಳನ್ನು ಆಚರಣೆ ಮಾಡುವವರಿಗೆ ಯೋಗ್ಯವಾದಂತಹ ಕಾಲ ಅಂದರೆ ಸಂಜೆ 5 ಗಂಟೆಯ ನಂತರ. ಆ ಬಳಿಕ ಗ್ರಹಣ ಮೋಕ್ಷವಾದ ಬಳಿಕ ಪುನಃ ಒಂದು ಸ್ನಾನ, ಅದು ಸಚೇಲ ಸ್ನಾನ ಎನ್ನುವುದಾಗಿ ಹೇಳ್ತಾರೆ. ಅಂದರೆ ಉಟ್ಟ ಬಟ್ಟೆಯಲ್ಲಿಯೇ ಹೋಗಿ ಸ್ನಾನವನ್ನು ಮುಗಿಸಿ ಆ ಬಳಿಕ ಮನೆಯನ್ನೆಲ್ಲ ಶುದ್ಧೀಕರಿಸಿ ನಂತರ ಹೊಸತಾಗಿ ಭೋಜನಾದಿಗಳನ್ನು ಸಿದ್ಧ ಮಾಡಿ ಸ್ವೀಕಾರ ಮಾಡುವುದು ಗ್ರಹಣದ ಒಂದು ಆಚರಣೆಯಾಗಿದೆ, ನಿಯಮವಾಗಿದೆ. ಸಾಮಾನ್ಯವಾಗಿ ಈ ಗ್ರಹಣದಿಂದ ಏನೆಲ್ಲ ಪರಿಣಾಮಗಳು ಉಂಟಾಗಬಹುದು ಎನ್ನುವುದಾಗಿ ಚಿಂತಿಸುವುದಾದರೆ, ಕರ್ಕಾಟಕ ಲಗ್ನವಿರುತ್ತೆ. ಆ ಹೊತ್ತಿಗೆ ಲಗ್ನಾತ್ ದ್ವಿತೀಯದಲ್ಲಿ ಚಂದ್ರ ಹಾಗೂ ಕೇತು ಇವರ ಸಮಾಗಮ. ಲಗ್ನಾತ್ ಅಷ್ಟಮ ಅಂದರೆ ಕುಂಭರಾಶಿಯಲ್ಲಿ ರವಿ, ಕುಜ, ಬುಧ ಹಾಗೂ ರಾಹು 4 ಗ್ರಹಯೋಗ. ಇನ್ನು ಲಗ್ನಾತ್ ಭಾಗ್ಯಸ್ಥಾನದಲ್ಲಿ ಅಂದರೆ ಮೀನರಾಶಿಯಲ್ಲಿ ಶುಕ್ರ ಹಾಗೂ ಶನಿಯರ ಸಮಾಗಮ. ವ್ಯಯದಲ್ಲಿ ಮಿಥುನ ರಾಶಿಯಲ್ಲಿ ವಕ್ರಗತನಾದಂತಹ ಗುರು ಹಾಗೂ ಮಾಂದಿ ಯೋಗ. ಈ ರೀತಿಯಾಗಿ ಗ್ರಹಸ್ಥಿತಿ ಎನ್ನುವಂಥದ್ದು ಏರ್ಪಾಡಾಗಿರುತ್ತೆ. ಇಂತಹ ಗ್ರಹಕುಂಡಲಿಯನ್ನು ಆಧರಿಸಿ ದ್ವಾದಶ ರಾಶಿಯವರ ಶುಭಾಶುಭ ಫಲಗಳನ್ನು ನಾವು ನೋಡುವುದಾದರೆ, ಇಲ್ಲಿ ನಾನು ಬಹಳ ವಿಸ್ತಾರವಾಗಿ ಯಾವ ರಾಶಿಯ ಫಲವನ್ನು ಹೇಳುವುದಕ್ಕೆ ಬಯಸೋದಿಲ್ಲ. ಕಾರಣ ಏನಂದರೆ, ಪಂಚಗ್ರಹ ಯೋಗ ಮತ್ತು ಕಾಳಸರ್ಪ ಯೋಗ ಎನ್ನುವಂತಹ 2 ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇನೆ. ಅದರಲ್ಲಿ ದ್ವಾದಶ ರಾಶಿಯವರ ಶುಭಾಶುಭ ಫಲಗಳು ಹಾಗೂ ಪರಿಣಾಮಗಳು, ಪರಿಹಾರ ಇದನ್ನು ನಾನು ಸೂಚಿಸಿದ್ದೇನೆ. ಅದೇ ಇಲ್ಲಿಗೂ ಕೂಡ ಅನ್ವಯ ಆಗುತ್ತೆ. ಸಣ್ಣ ಪುಟ್ಟ ಬದಲಾವಣೆಗಳಿದ್ದರೆ ಅಥವಾ ಈ ಗ್ರಹಣದ ಕಾರಣದಿಂದ ಏನಾದರೂ ಸ್ವಲ್ಪ ವಿಶೇಷ ಸಂಘಟನೆಗಳು ಜರುಗುವುದಿದ್ದರೆ ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೇಷರಾಶಿಯವರಿಗೆ ಒಳಿತೇ ಇದೆ, ಪದವಿ ಪ್ರಾಪ್ತಿ, ಹಾಗೆ ಮಂತ್ರ ಸಿದ್ಧಿಯಾಗುವಂತಹ ಒಂದು ಯೋಗವೂ ಕೂಡ ಕಾಣುತ್ತೆ. ಯಾವುದಾದ್ರೂ ಒಂದು ಮಂತ್ರವನ್ನು ಉಪದೇಶ ತೆಗೆದುಕೊಂಡು ಮಂತ್ರವೋ ಸ್ತೋತ್ರವೋ ಯಾವುದಾದ್ರೂ ಅದು ಸಿದ್ಧಿಯಾಗುವಂತಹ ಒಂದು ಯೋಗ ನಿಮ್ಮ ಪಾಲಿಗಿದೆ. ಆದರೆ ಗಮನಿಸಬೇಕಾದ ಒಂದು ಅಂಶ ಅಂದರೆ ವಾತರೋಗ ಭೀತಿ ಮತ್ತು ಹೃದಯ ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸ್ವಲ್ಪ ನೋವುಗಳು ಬಾಧಿಸಬಹುದು. ಇನ್ನು ಆಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಇದು ಸರಿಸುಮಾರಾಗಿ 1 ರಿಂದ 1.5 ತಿಂಗಳುಗಳ ಕಾಲ ಇದರ ಫಲ ನಡೆಯುತ್ತೆ ಅಂತ. ಇನ್ನು ವೃಷಭ ರಾಶಿಯವರಿಗೆ ಬಂಧುಗಳಿಂದ ಪೀಡೆ, ಗಮನಿಸಿ, ಬಂಧುಗಳಿಂದ ಪೀಡೆ ಹಾಗೂ ಚಿತ್ತಚಂಚಲ, ಕರ್ಮಹಾನಿ, ಬಂಧುಗಳಿಗಾಗಿ ಶೋಕ ಹಾಗೂ ವಾಹನ ನಷ್ಟ, ಭುಜದಲ್ಲಿ ನೋವು ಕಾಣಿಸಬಹುದು. ಇದನ್ನು ಕೂಡ ವೃಷಭ ರಾಶಿಯವರು ಗಮನಿಸಬೇಕು. ಇದು ಸರಿಸುಮಾರಾಗಿ 1 ತಿಂಗಳುಗಳ ಕಾಲ ಈ ಫಲಗಳು ನಿಮಗೆ ಅನುಭವಕ್ಕೆ ಬರಬಹುದು. ಮಿಥುನ ರಾಶಿಯವರಿಗೆ ಚೆನ್ನಾಗಿಯೇ ಇದೆ. ಅರ್ಥಲಾಭ, ಇಷ್ಟ ಸಲ್ಲಾಪ, ಮಣಿವಸ್ತ್ರಾದಿ ಲಾಭ ಹಾಗೂ ಲಾಭ ವೃದ್ಧಿ ಎನ್ನುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಆಹಾರದಲ್ಲಿ ದೋಷ ಹಾಗೂ ದೇಹ ಜಾಡ್ಯ, ಧನಚ್ಛೇದ ಮತ್ತು ವಿದ್ಯಾ ಪ್ರಾಪ್ತಿ ಎನ್ನುವಂತಹ ಶುಭಾಶುಭ ಫಲಗಳು ಇದ್ದಾವೆ. ಸ್ವಲ್ಪ ಆಹಾರದಲ್ಲಿ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಇದು ಕೂಡ 15 ರಿಂದ 20 ದಿವಸಗಳ ಕಾಲ ನಿಮಗೆ ಈ ಫಲಗಳು ಕಾಣಿಸಬಹುದು. ಇನ್ನು ಸಿಂಹರಾಶಿಯವರಿಗೆ ಹಾನಿ, ಶರೀರ ಪೀಡೆ, ಚಿತ್ತಚಾಂಚಲ್ಯ, ಸರ್ವಕಾರ್ಯಹಾನಿ ಎನ್ನುವಂಥದ್ದು. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದ ಹಾಗೆ ಸಿಂಹರಾಶಿಯವರಿಗೆ ಬಹುತೇಕ ದುಷ್ಪರಿಣಾಮಗಳು ಇದ್ದಾವೆ. ಆದರೆ ಪರಿಹಾರವನ್ನು ನಾನಲ್ಲಿ ಸೂಚಿಸಿದ್ದೇನೆ, ಅದನ್ನು ನೀವು ಗಮನಿಸಬೇಕು. ಒಂದು 3 ತಿಂಗಳುಗಳ ಕಾಲ ಈ ಫಲಗಳು ನಿಮಗೆ ಕಾಣಿಸಬಹುದು. ಕನ್ಯಾ ರಾಶಿಯವರಿಗೆ ವೃಥಾ ಕಲಹ, ಸುಖಹಾನಿ, ಕೃಷಿ ನಷ್ಟ ಹಾಗೂ ಪಾದದಲ್ಲಿ ತೊಂದರೆ. ಇದನ್ನು ಗಮನಿಸಿ, ಪಾದದಲ್ಲಿ ಏನಾದರೂ ನೋವಾಗಬಹುದು, ಪೆಟ್ಟಾಗಬಹುದು, ತೊಂದರೆ ಕಾಣಿಸಬಹುದು. ಇದನ್ನು ಕೂಡ ಸೂಕ್ಷ್ಮವಾಗಿಯೇ ಗಮನಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಕನ್ಯಾ ರಾಶಿಯವರಿಗೂ ಕೂಡ ಸರಿಸುಮಾರಾಗಿ 1.5 ತಿಂಗಳಿನ ಕಾಲದಲ್ಲಿ ಈ ಅನುಭವ ಬರುತ್ತೆ. ತುಲಾ ರಾಶಿಯವರಿಗೆ ಶುಭವೇ ಇದೆ. ಧನಧಾನ್ಯಾದಿ ಲಾಭ, ಇಷ್ಟಸಿದ್ಧಿ ಲಾಭ. ಆದರೆ ಸಣ್ಣದಾಗಿ ಕಿವಿಗೆ ಏನಾದರೂ ತೊಂದರೆ ಸಂಭವಿಸಬಹುದು.
ವೃಶ್ಚಿಕ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಉತ್ತಮವಾದಂತಹ ಆರೋಗ್ಯ, ಪ್ರಿಯ ಭೋಜನ ಹಾಗೂ ಲಾಭ, ಮಂಡಿ ನೋವು ಮತ್ತು ಯಾವುದೋ ಒಂದು ವಿಶೇಷವಾದಂತಹ ಸೂಚನೆ ನಿಮಗೆ ಪ್ರಕೃತಿಯಿಂದ ದೊರಕಬಹುದು. ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಆ ಒಂದು ಸಿಕ್ಸ್ತ್ ಸೆನ್ಸ್ಗೆ ಅದು ಗೋಚರಕ್ಕೆ ಬರಬಹುದು, ಭಾಸವಾಗಬಹುದು. ಧನುರ್ರಾಶಿಯವರಿಗೆ ವಸ್ತ್ರನಾಶ, ವ್ಯಾಧಿ, ಉದ್ಯೋಗ ಭಂಗ, ಆದರೆ ತೀರ್ಥಯಾತ್ರೆಯಂತಹ ಶುಭ ಫಲ ಇದೆ. ತೊಡೆಯ ಭಾಗದಲ್ಲಿ ಏನಾದರೂ ಸ್ವಲ್ಪ ನೋವುಗಳು ಕಾಣಿಸಬಹುದು ಅಥವಾ ಪೆಟ್ಟಾಗಬಹುದು. ಸರಿಸುಮಾರಾಗಿ 1 ರಿಂದ 1.5 ತಿಂಗಳುಗಳ ಕಾಲದಲ್ಲಿ ಈ ಒಂದು ಯೋಗ ಫಲಗಳು ಅನುಭವಕ್ಕೆ ಬರಬಹುದು. ಮಕರ ರಾಶಿಯವರಿಗೆ ಅಜೀರ್ಣ ಬಾಧೆ, ಚೋರಬಾಧೆ ಹಾಗೂ ಸೊಂಟಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಸುಪಾಸಿನಲ್ಲಿ ಸ್ವಲ್ಪ ನೋವುಗಳು ಅಥವಾ ಗಾಯ, ಬಾಧೆ ಕಾಣಿಸಬಹುದು. ಇನ್ನು ಕುಂಭರಾಶಿಯವರಿಗೆ ಮನಸ್ಸಿನಲ್ಲಿ ಒತ್ತಡ, ದೇಹಪೀಡೆ, ದಾಂಪತ್ಯ ವಿರಸ ಮತ್ತು ಆಹಾರದಲ್ಲಿ ದೋಷ ಎನ್ನುವಂಥದ್ದು ಕುಂಭರಾಶಿಯವರ ಫಲ. ಇದು ಸರಿಸುಮಾರಾಗಿ 1.5 ತಿಂಗಳುಗಳ ಕಾಲ ನಿಮ್ಮ ಅನುಭವಕ್ಕೆ ಬರಬಹುದು. ಮೀನರಾಶಿಯವರಿಗೆ ಸ್ಥಾನಪ್ರಾಪ್ತಿ, ಧನಲಾಭ ಹಾಗೂ ಯಶಃಪ್ರಾಪ್ತಿ, ಆದರೆ ಅಪವಾದ ಭೀತಿ ಮತ್ತು ಕೇಶಹಾನಿ ಎನ್ನುವಂತಹ ಯೋಗಗಳಿದೆ. ಕೂದಲುಗಳು ಇದ್ದಕ್ಕಿದ್ದ ಹಾಗೆ ಉದುರಬಹುದು, ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಹೀಗೆ 12 ರಾಶಿಯವರ ಶುಭಾಶುಭ ಫಲಗಳು ನಾನು ಈ ಹಿಂದಿನ 2 ವಿಡಿಯೋಗಳಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೇನೆ. ಆ ಯೋಗ ಫಲಗಳನ್ನು ಕೂಡ ಇದರ ಜೊತೆಯಲ್ಲೇ ಸೇರಿಸಿಕೊಂಡು ನೋಡುವುದು ಅತ್ಯಂತ ಸೂಕ್ತ. ಪರಿಹಾರ ಏನು ಅಂದರೆ 12 ರಾಶಿಯವರಿಗೂ ಕೂಡ ಈ 3 ಗ್ರಹರ ಬೀಜ ಮಂತ್ರಾನುಷ್ಠಾನ, ಚಂದ್ರ, ಕೇತು ಹಾಗೂ ಸೂರ್ಯ, ಇದನ್ನು ಹೆಚ್ಚು ಜಪಿಸುವುದರಿಂದ 108ಕ್ಕೆ ಕಡಿಮೆ ಇಲ್ಲದ ಹಾಗೆ 1000ವಾದರೂ ಜಪಿಸುವಂಥದ್ದು ಒಳ್ಳೆಯದು. 336 ಆದರೂ ಕೂಡ ಒಳ್ಳೆಯ ಸಂಖ್ಯೆಯೇ. ಮಂತ್ರ ಹೀಗಿದೆ: ಚಂದ್ರ ಬೀಜ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ. ಕೇತುವಿನ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಕೇತವೇ ನಮಃ. ಸೂರ್ಯ ಬೀಜ ಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಈ ಬೀಜ ಮಂತ್ರಗಳ ಅನುಷ್ಠಾನದಿಂದ ಗ್ರಹಣ ಕಾಲದಲ್ಲಿ ಸಿದ್ಧಿಯನ್ನು ಪಡೆಯಬಹುದು, ಜೊತೆಗೆ ಇರುವಂತಹ ಎಲ್ಲ ಅಶುಭ ಫಲಗಳನ್ನು ಕೂಡ ನಿವಾರಿಸಿಕೊಳ್ಳಬಹುದು ಎನ್ನುವುದಾಗಿ ಹೇಳ್ತಾ, ಈ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿದ್ದೇನೆ, ಅದನ್ನು ತಾವು ನೋಡಿಕೊಳ್ಳಬಹುದು. ಹೆಚ್ಚಿನ ಅನುಮಾನಗಳೇನಾದರೂ ಇದ್ದರೆ ನನ್ನನ್ನು ನೇರವಾಗಿ ದೂರವಾಣಿ ಮುಖಾಂತರವಾಗಿ ಸಂಪರ್ಕಿಸಬಹುದು ಎನ್ನುವುದಾಗಿ ಹೇಳ್ತಾ, ಗ್ರಹಣದ ಕಾಲದಲ್ಲಿ ಯಾವುದೇ ವಿಶೇಷವಾದಂತಹ ಭೀತಿಯ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಒಳ್ಳೆಯ ಅನುಷ್ಠಾನವನ್ನು ಮಾಡಿ ಸಿದ್ಧಿಯನ್ನು ಪಡೆದು ಶ್ರೇಯೋವಂತರಾಗಿ ಎನ್ನುವುದಾಗಿ ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದಗಳು.